ಕರ್ನಾಟಕ ಸರ್ಕಾರದ ಆಹಾರ ನಾಗರಿಕ ಸರಬರಾಜು ಇಲಾಖಾ ಸಚಿವರಾದಂತ ಮಾದಿಗರ ಮುದ್ದು ಬಿಡ್ಡ ಕೆ.ಎಸ್. ಮುನಿಯಪ್ಪನವರು ಅವರು ವೇದಿಕೆಗೆ ಆಗಮಿಸಿದ್ದಾರೆ. ದಯವಿಟ್ಟು ಎಲ್ಲ ಸ್ಟೇಜ್ ಕಡೆ ಮುಖ ಮಾಡಿ ಕೂತ್ಕೋಬೇಕಾಗಿ ತಮ್ಮಲ್ಲಿ ಸವಿನಯ ಮನವಿ. ಜೈ ಮಾದಿಗಾಂವ್, ಜೈ ಮಾದಿಗಾಂವ್, ಜೈ ಮಾದಿಗಾಂವ್. ವಿಕೇಶಡ ನೀವು ಸ್ಟಾರ್ಟ್ ಮಾಡಿದ್ವಿ ಆಯ್ತು ನೀವು ಕೂಡ ನೀವು ಶುರು Madiga Tiger, K.S. Muneappa ji ke! Madiga Tiger, K.S. Muneappa ji ke! Jai Madiga! Jai Madiga! Jai Madiga! Jai Madiga! Jai Madiga! ಈ ಪ್ರಾಂತ್ಯಕ್ಕೆ ಸೇರಿದ 2000 ವರ್ಷಗಳ ಇತಿಹಾಸ ಇರುವ ಕಡಪ ಮಠ, ಬೆಜವಾಡ, ಹೈದರಾಬಾದ್, ಕೋಲಾರ, ಚಿಕ್ಕಬಳ್ಳಾಪುರ ಇವೆಲ್ಲ ಕೂಡ ಕಡಪ ಮಠಕ್ಕೆ ಸೇರ್ತದೆ. ಆ ಮಠದ ಸ್ವಾಮೀಜಿಗಳಂತ ಶ್ರೀ ಆನಂದ ಮುನಿಸ್ವಾಮಿ ಜೀವನ ಪಾದಗಳ ನಮಸ್ತೆ ಮಾಡುತ್ತಾ, ತಾಲೂಕಿನ ದಂಡಾಧಿಕಾರಿಗಳು ಮತ್ತು ರೇಂಜ್ ಫಾರೆಸ್ಟ್ ಆಫೀಸರು, ಮಂಡಲ್ ಕೆಲಸ ಮಾಡಿದಂತ ಸನ್ಮಾನ್ಯ ಕೃಷ್ಣಪ್ಪನವರೇ ಮತ್ತು ವೆಂಕಟೇಶ್ ಮತ್ತು ಎಲ್ಲ ಇನ್ನೂ ವೆಂಕಟೇಶ್ ಇದ್ದಾರೆ, ಅವರು ಬಂದಿಲ್ಲ. ಎಲ್ಲ ಒಟ್ಟಿಗೆ ಹಳಬರು ಎಲ್ರಿಗೂ ಕೂಡ ಜ್ಞಾಪಕ ಮಾಡ್ಕೊಳ್ತಾ, ಈ ಭಾಗದಲ್ಲಿ ನಮ್ಮ ಮಾರ್ಕಂಡಪ್ಪನವರು ಇದ್ದಾರೆ, ಹಿರಿಯ ಅಧಿಕಾರಿಗಳು, ಡಾಕ್ಟರ್ ಇದ್ದಾರೆ, ಹಾಗೆ ರಾಮಲಿಂಗಾರೆಡ್ಡಿ, ಮಾರ್ಕೊಂಡಪ್ಪ, ಪ್ರಸಾದ್ ಬಾಬು, ರಾಜು, ವೆಂಕಟಪ್ಪ, ಶ್ರೀನಿವಾಸ್ ಮತ್ತು ಎಲ್ಲ ಮುಖಂಡರು, ಎಲ್ಲ ಬಂಧುಗಳು ಎಲ್ಲರೂ ಒಟ್ಟಿಗೆ ಕ್ಷಮೆ ಇರಲಿ, ಸಮಯದ ಅಭಾವ. ಇಲ್ಲಿ ಬಹಳಷ್ಟು ಮಾಡೋ ಕೆಲಸಗಳಿವೆ. ನಾರಾಯಣ ಸ್ವಾಮಿ ಇವತ್ತು ಈ ಕಾರ್ಯಕ್ರಮಕ್ಕೆ ಅನ್ನಸಂತರ್ಪಣೆ ಮಾಡುವಂತ ಕೆಲಸ ಮೊದಲಿಂದ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅವರ ತಾತನವ್ರ ಕಾಲದಿಂದ ಕೂಡ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ನಾವು ಇವತ್ತು ಕೂಡ ನಡೆಸ್ತಾ ಇದ್ದೇವೆ. ತುಂಬಾ ಸಂತೋಷ. ಇಲ್ಲಿ ಸೇರಿದ ಎಲ್ರಿಗೂ ಕೂಡ ಭಗವಂತ ಜಾಂಬವಂತ ರಾಮಲಿಂಗೇಶ್ವರ ಸ್ವಾಮಿ ಎಲ್ರಿಗೂ ಆಯುರ್ವೇದ ಭಾಗ್ಯವನ್ನು ಕೊಡಲಿ ನಿಮ್ಗೆ ಅಂತ ಶಾರದಮ್ಮ ಎಲ್ಲ ಕಡೆ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಒಂದು ಜಟಿಲವಾದ ವಿಷಯ, ಇವತ್ತು ತಹಸೀಲ್ದಾರ್ ಅವರನ್ನು ಕೂಡ ಕರೆಸಿದೀವಿ. ಬೆಳಗ್ಗೆಯನ್ನ ನಮ್ಮ ಜೊತೆಯಲ್ಲಿದ್ದಾರೆ. RF ಏನಮ್ಮ ಹೆಸರಿಲ್ಲ, ಗೀತಮ್ಮನವರು, ಶಾಲಿನಿ. ಈಗ ನಾನು DF ಅವರು ಕೂಡ ಮಾತಾಡಿದ್ದೀನಿ. ಇದು ಏನಾಗಿದೆ ಗೊತ್ತಿದ್ದು ಗೊತ್ತಿಲ್ಲದ ಸಾವಿರಾರು ವರ್ಷಗಳು ರಾಮಲಿಂಗೇಶ್ವರ ಸ್ವಾಮಿ ಮಠಕ್ಕೆ ಸೇರಿರೋದು ಮತ್ತು ಜಾಂಬವ ಮಠಕ್ಕೆ ಸೇರಿದಂತ ಜಾಗನ ಯಾವುದೋ ಕಾರಣಕ್ಕೆ ಸೇರಿದೆ. ಮೂಲ ಇದು ರಾಮಲಿಂಗೇಶ್ವರ ಇತಿಹಾಸ ಒಂದಲ್ಲ, ಸಾವಿರಾರು ವರ್ಷಗಳ ಇತಿಹಾಸ ಇರೋದನ್ನ ಡೆಪ್ಯೂಟಿ ಕಮಿಷನರ್ನ ಮತ್ತು
DF ಮಾತಾಡಿ ಮತ್ತು ತಾಲೂಕಿನ ದಂಡಾಧಿಕಾರಿಗಳಾದ ಗಿಟ್ಟಮ್ಮನವರು ಮತ್ತು RF ಅವರು ಶಾಲಿನಿ ಮೇಡಮ್ ಅವರಿಗೂ ಕೂಡ ಇವತ್ತಿದ್ದಾರೆ. ಒಂದು ವಾರದಲ್ಲಿ ಇದರ ಮಾಹಿತಿಯನ್ನು ತರಿಸ್ಕೊಂಡು ನಾನು ಬೆಂಗಳೂರಲ್ಲೊಂದು ಮೀಟಿಂಗ್ ಅನ್ನು ಮಾಡಿ ಅಥವಾ ಕೋಲಾರದಲ್ಲಿ ಎಲ್ಲಿ ಅವಕಾಶ ಆದರೆ ಅಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿ ಇಲ್ಲೊಂದು ದೊಡ್ಡ ಕಲ್ಯಾಣ ಮಂಟಪ ಕಟ್ಟಿಸಿ ಈ ಜನಕ್ಕೆ ದಾಸೋಹ ಮಾಡೋದಕ್ಕೆ ಮತ್ತು ಮದುವೆ ಮುಂಜಿಗಳು ಮಾಡ್ಕೊಳ್ಳೋಕೆ ಅನುಕೂಲ ಆಗಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು ಆಗ್ತಾ ಇಲ್ಲ. ಫಾರೆಸ್ಟ್ಗೆ ಹೋಗ್ಬಿಟ್ರೆ ಬಹಳ ಕಷ್ಟ, ಫಾರೆಸ್ಟಿಂದ ವಾಪಸ್ ತರೋದು ಬಹಳ ಕಷ್ಟ. ಆದರೂ ಕೂಡ ನನಗೆ ಭರವಸೆ ಇದೆ. ನಾನು DC ಅವರು ಮತ್ತು DFO ಮತ್ತು ತಾಲೂಕು ಮಟ್ಟದ ಇವ್ರನ್ನು ಸೇರಿಸಿ ಒಂದು ಸಭೆಯನ್ನು ಮಾಡಿ ಆದಷ್ಟು ಬೇಗ ಇದನ್ನ ಬಿಡುಗಡೆ ಮಾಡಿಕೊಳ್ಳೋಣ. ಬಿಡುಗಡೆ ಮಾಡಿಕೊಂಡ್ರೆ ಸರ್ಕಾರದ ವತಿಯಿಂದ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು 500ರಿಂದ 1000 ಜನ ಕುಂತ್ಕೊಳ್ಳುವಂಥದ್ದೊಂದು ಮಾಡೋಣ ಅಂತೇಳಿ ಒಂದು ಯೋಚನೆ ಮಾಡಿದ್ದೀನಿ. ಸುಮಾರು ಇದನ್ನು ಮಾಡ್ಬೇಕಂತ ಬಹಳ ವರ್ಷದಿಂದ ಮಾಡಿದ್ರು ಒಂದಲ್ಲ ಒಂದು ಸಮಸ್ಯೆ. ಈಗ ಆಂಜನೇಯರಿದ್ದಾಗ ನಾರಾಯಣ ಸ್ವಾಮಿ ಹೇಳಿದಾಗ ಹಣ ಮಂಜೂರು ಮಾಡಿದ್ದೆ, ಆ ಕೆಲಸನೂ ಮಾಡೋಕ್ಕಾಗ್ತಾ ಇಲ್ಲ, ಅನುಮತಿ ಸಿಗ್ತಾ ಇಲ್ಲ. ಆದರೂ ಕೂಡ ಇವತ್ತು ನನಗೆ ಭರವಸೆ ಇದೆ. ಇದು ಮೂಲತಃ ಮಠ ದೇವಸ್ಥಾನಕ್ಕೆ ಸೇರಿರೋದಾಗಿರೋದ್ರಿಂದ ಇದನ್ನು ವಾಪಸ್ ಪಡೆದು ಆದಷ್ಟು ಬೇಗ ಇಲ್ಲಿ ಈ ಕೆಲಸವನ್ನು ಪ್ರಾರಂಭ ಮಾಡೋಣ. ಭಗವಂತ ನಿಮ್ಗೆಲ್ಲ ಆಯುರ್ವೇದ ಭಾಗ್ಯವನ್ನು ಕೊಡಲಿ. ಇನ್ನ ಇವತ್ತು 10 ಕಾರ್ಯಕ್ರಮಗಳಿದೆ. ಆದರೂ ಕೂಡ ನಾನು ಬೆಳಗ್ಗೆ ಒಂದು 2-3 ಕಾರ್ಯಕ್ರಮ ಇದ್ದಿದ್ದಕ್ಕೆ 9 ಗಂಟೆಗೆ ಪೂಜೆಗೆ ಬರ್ಬೇಕಂತ ಕೃಷ್ಣಪ್ಪನವ್ರು ಹೇಳಿ, ಆದರೆ ಬರೋಕ್ಕಾಗಲಿಲ್ಲ ನಾನು. ಆದರೂ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಇದನ್ನ ಪರ್ಮನೆಂಟ್ ಆಗಿ ಒಂದು ಕಲ್ಯಾಣ ಮಂಟಪ ತರ ಕಟ್ಟಿದ್ರೆ ಮದುವೆ ಮುಂಜಿ ಎಲ್ಲ ಮಾಡ್ಕೊಬಹುದು ಮತ್ತು ಜಾತ್ರೆ ಬಂದಾಗ ಕೂಡ ದಾಸೋಹ ಮಾಡಕ್ಕೆ ಎಲ್ಲಕ್ಕೂ ಅನುಕೂಲ ಆಗ್ತದೆ. ಇದನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಕೂಡ ಇವತ್ತು ಇಲ್ಲಿರೋರಿಗೆ ಭಗವಂತ ರಾಮಲಿಂಗೇಶ್ವರ ಸ್ವಾಮಿ, ಶಾರದಾಂಬ ಮತ್ತು ಜಾಂಬವಂತ ಇವರೆಲ್ಲರೂ ಕೂಡ ತಮಗೆ ಆಯುರ್ವೇದ ಭಾಗ್ಯವನ್ನು ಕೊಡಲಿ. ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗಲಿ, ಎಲ್ಲ ಸಮೃದ್ಧಿ ಆಗಲಿ, ಎಲ್ಲರೂ ಅಣ್ಣ ತಮ್ಮದರಾಗಿ ಬಾಳ್ಬೇಕು ಕೂಡ ಅಂತೇಳಿ ಇವತ್ತು ಆ ದೇವರನ್ನ ಪ್ರಾರ್ಥನೆ ಮಾಡೋಣ. ಮಾಧ್ಯಮದವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮುಂದಿನ ಕಾರ್ಯಕ್ರಮನ ಸ್ವಾಮೀಜಿಯವರು ಇರ್ತಾರೆ ಮತ್ತು ಶಂಕರಣ್ಣ ಇರ್ತಾರೆ ಮತ್ತು ಕೃಷ್ಣಪ್ಪ ಇವರೆಲ್ಲ ಇರ್ತಾರೆ. ನೀವು ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್.